ಪ್ರಸ್ತುತ ಸಮಾಜದಲ್ಲಿ ಹಣಕ್ಕಾಗಿ ಮನುಷ್ಯತ್ವ ಮರೆಯಾಗುತ್ತಿರುವುದು ಹೆಚ್ಚಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಹಣಕ್ಕಿಂತ ಸದ್ಗುಣ ಮುಖ್ಯ ಎಂಬುದನ್ನು ಕಲಿಸಿ ರಾಷ್ಟ್ರದ ಆಸ್ತಿಗಳನ್ನಾಗಿಸುವ ಕೆಲಸ ಶಕ್ತಿ ಶಿಕ್ಷಣ ಸಂಸ್ಥೆಯಿಂದ ಆಗುತ್ತಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಹೇಳಿದರು. ಅವರು ಶಕ್ತಿನಗರದ ಶಕ್ತಿಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಿಷ್ಯ ವೇತನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಿ ಮಾತನಾಡಿದರು. ನನ್ನ ಜವಾಬ್ದಾರಿಯನ್ನು ನೆನಪಿಸಲಿಕ್ಕೆ ನೀನು ನನಗೆ ದರ್ಶನ ಕೊಡು. ನನ್ನ ದಿನನಿತ್ಯದ ಜವಾಬ್ದಾರಿಯನ್ನು ಮರೆಯದಿರುವ ಹಾಗೆ ಮಾಡಲಿಕ್ಕೆ ನನಗೆ ದರ್ಶನ ಕೊಡು. ಮತ್ತು ದಿನನಿತ್ಯ ನಿನ್ನ ನಿನ್ನ ನಿರೀಕ್ಷೆಯಂತೆ ನಿನ್ನ ನಿರ್ಣಯದಂತೆ ಕಾರ್ಯನಿರ್ವಹಿಸಲಿಕ್ಕೆ ನನಗೆ ಪ್ರೇರೇಪಣೆ ಕೊಟ್ಟು ನನಗೆ ದರ್ಶನ ಕೊಡು ಅಂತ ಹೇಳುವ ಬಹಳ ಅದ್ಭುತವಾದ ಒಂದು ಗಾಯನವನ್ನು ನಮ್ಮ ಮುಂದೆ ಅವರು ಪ್ರದರ್ಶನ ಇಟ್ಟಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರುವಾಗ ಸ್ನೇಹಿತರೆ, ದೇವರು ನಮಗೆ ನಿಜವಾಗಿ ಪ್ರತ್ಯಕ್ಷ ಆಗದಿರ್ಬೋದು, ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅನ್ನುವ ನಮಗೆ ಮಾತುಗಳನ್ನು ಕೇಳಿದ್ದೇವೆ, ನಮ್ಮ ಹಿರಿಯರಿಂದ ಕೇಳಿದ್ದೇವೆ. ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳ ಸಾವಿರಾರು ಕುಟುಂಬಗಳಿಗೆ ಶಿಕ್ಷಣವನ್ನು, ಅರ್ಥಪೂರ್ಣವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಈಗಾಗಲೇ ದೇವದೂತರುಗಳ ಥರ ಸುಮಾರು ಜನ ಬಂದಿದ್ದಾರೆ. ಸ್ಕಾಲರ್ಶಿಪ್ ಅನ್ನೋದು ನಿಮಗೆ ಬೆಂಬಲವಾದ ಒಂದು ಪೋಷಕವೇ ಹೊರತು, ಸ್ಕಾಲರ್ಶಿಪ್ಪೇ ಹೊರತು ಅದು ದಯವಿಟ್ಟು ಹಣವನ್ನಾಗಿ ಅದನ್ನು ಪರಿವರ್ತನೆ ಮಾಡಬೇಡಿ. ನಾಳೆಯೂ ಹಣಕ್ಕಾಗಿ ನಾನು ಓದ್ತೇನೆ ಅಂತ ದಯವಿಟ್ಟು ಮಾಡಬೇಡಿ. ಹಣದ ಜೊತೆಗೆ ಮೌಲ್ಯವಾದ ಒಂದು ಶಿಕ್ಷಣವನ್ನು ಈ ಸಂಸ್ಥೆ ಕೊಡುತ್ತೆ. ಕಾರ್ಕಳದ ಜ್ಞಾನಸುಧಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು ಶಕ್ತಿಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಾಲೆಯ ಸಂಸ್ಥಾಪಕ ಡಾಕ್ಟರ್ ಕೆಸಿ ನಾಯಕ್ ಅವರು ಸಮಾಜದ ಉನ್ನತಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಪ್ರಜ್ವಲಿಸಲು ಕಾರಣರಾಗಿದ್ದಾರೆ. ಶಿಕ್ಷಕ ವೃಂದ ಆಡಳಿತ ಮಂಡಳಿಯೊಂದಿಗೆ ಜೊತೆಗೂಡಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಸಂಘಟಿತವಾಗಿ ಶ್ರಮಿಸಿದಾಗ ಶಿಕ್ಷಣ ಸಂಸ್ಥೆ ಉತ್ತಮ ಫಲಿತಾಂಶ ಪಡೆದು ಗುರುತಿಸಿಕೊಳ್ಳಲು ಸಾಧ್ಯ ಎಂದರು. ಯಾವತ್ತೂ ಕೂಡ ಹೆತ್ತ ತಾಯಿ ಹೇಗೆ ಇದ್ರೂ ನನ್ನ ತಾಯಿ ಚಂದ ಇಲ್ಲ ಅಂತ ಯಾರು ಹೇಳುವುದಿಲ್ಲ. ಈ ಸಂಸ್ಥೆಗೆ ಸೇರಿದ ಮಕ್ಕಳಿಗೆ ಇದು ನಿಮ್ಮ ಹೆತ್ತ ತಾಯಿ. ಈ ಸಂಸ್ಥೆಯಲ್ಲಿ ಇದ್ದುಕೊಂಡು ಇನ್ನೊಂದು ಸಂಸ್ಥೆ ನಿಮ್ಮ ಸಂಸ್ಥೆಗಿಂತಲೂ ಚೆನ್ನಾಗಿದೆ ಅನ್ನುವ ಮಾತು ನಿಮ್ಮಲ್ಲಿ ಬರದೇ ಇರಲಿ. ಯಾವತ್ತೂ ಕೂಡ ಸಂಸ್ಥೆಯನ್ನು ಬೆಳೆಸುವವರು ಯಾರು ಅಂತ ಹೇಳಿದರೆ ಮಕ್ಕಳು ಮತ್ತು ಹೆತ್ತವರು. ಕೆಸಿ ನಾಯಕರ ಒಟ್ಟಿಗೆ ನೀವೆಲ್ಲ ನಿಲ್ಲಬೇಕು ಅನ್ನೋದು ನನ್ನ ಆಶಯ. ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಸಂಜಿತ್ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಕ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಭಾರತೀಯ ಕಲೆ, ಸಂಸ್ಕೃತಿಗೆ ಒತ್ತು ನೀಡುವ ಮೂಲಕ ಜೀವನ ಮೌಲ್ಯ ಕಲಿಕೆಗೆ ಒತ್ತು ನೀಡಲಾಗಿದೆ ಎಂದರು. The primary object of the new building is to consolidate our educational offerings from KG to second PUC all under one roof, in alignment with the recommendations of the new education policy that supports our students' development from early childhood through their later years in high school and college. This upgrade with the specialized coaching competitive exams will definitely help us achieve, as our principal said, our initial target is to get 1 in every 8 or 10 students to be able to go to medical colleges. ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಪ್ರಧಾನ ಸಲಹೆಗಾರ ರಮೇಶ್ ಕೆ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಪೂರ್ವ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನ ಲೋಕಾರ್ಪಣೆ ಮಾಡಲಾಗಿದೆ. ಸುಮಾರು 20,000
ಅಧಿಕ ಸ್ಕ್ವೇರ್ ಫೀಟ್ ಇರತಕ್ಕಂಥ ಒಂದು ಬಿಲ್ಡಿಂಗ್, ಅದರಲ್ಲಿ ಸುಮಾರು 10 ತರಗತಿ ಕೊಠಡಿಗಳು ಮತ್ತು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಸುಮಾರು 256 ಕಂಪ್ಯೂಟರ್ಗಳನ್ನ ಇರತಕ್ಕಂಥ ಕಂಪ್ಯೂಟರ್ ಲ್ಯಾಬ್ ಅನ್ನ ಹೊಂದಿರತಕ್ಕಂಥ ಏನು ಕಟ್ಟಡ ಇದೆ ಅದು ಇವತ್ತು ಲೋಕಾರ್ಪಣೆ ಆಗಿದೆ. ನಾವು ಈ ವರ್ಷದಿಂದ ಅವ್ರು ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಈ ತರಬೇತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ನೀಟ್, ಲಾಂಗ್ ಟರ್ಮ್ ನೀಟ್, ಸೊ ಮೆಡಿಕಲ್ಗೆ ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ವೈದ್ಯಕೀಯ ಮತ್ತು ಏನು ಇತರೆ ಕೋರ್ಸ್ಗಳಿದ್ದಾವೆ, ಎಂಜಿನಿಯರಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ, ಆ ಕೋರ್ಸ್ಗಳಿಗೆ, ವೃತ್ತಿಪರ ಕೋರ್ಸ್ಗಳಿಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶನವನ್ನು ನಾವು ಅವರಿಂದ ಪಡೆದಿದ್ದೇವೆ. ಸರ್, ತಾವು ಇಷ್ಟು ದಿನ ನಮ್ಗೆ ಎಲ್ಲ ರೀತಿಯ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಕೊಟ್ಟಿದ್ದೀರಾ, ಈಗಲೂ ಕೊಡ್ತಾ ಇದ್ದೀರಾ, ಮುಂದೆ ಕೂಡ ನೀವು ನಿರಂತರವಾಗಿ ನಮಗೆ ಕೊಡೋದ್ರ ಮೂಲಕ ಈ ಸಂಸ್ಥೆಯನ್ನು ಕರ್ನಾಟಕದ ನಮ್ಮ ಚೇರ್ಮನ್ ಸರ್ ಕನಸಿನಂತೆ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ PU ಕಾಲೇಜ್ ಇನ್ ಕರ್ನಾಟಕ ಅನ್ನೋ ಒಂದು ಕಲ್ಪನೆಯನ್ನು ನಾವು ಅದನ್ನು ನನಸಾಗಲಿಕ್ಕೆ ಎಲ್ಲರೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ KC ನಾಯಕ್, ಟ್ರಸ್ಟಿ ಸುಗುಣ C ನಾಯಕ್, ಉದ್ಯಮಿ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ, ಸುಶೀಲಾ ಜನಾರ್ದನ ಶೆಟ್ಟಿ, ಡಾಕ್ಟರ್ ಮುರಳೀಧರ ನಾಯಕ್, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ H, ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಉಪಸ್ಥಿತರಿದ್ದರು. ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ಬಬಿತಾ ಸೂರಜ್ ವಂದಿಸಿದ್ರು. ಶಿಕ್ಷಕಿ ಚೇತನ ತಲಪಾಡಿ ಕಾರ್ಯಕ್ರಮ ನಿರೂಪಿಸಿದ್ರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.